ಜೀವ ನಿನಗಾಗಿ ಮುಂದುವರಿದ ಭಾಗ 9. ವಾಕಿಂಗ್ ಎಂದು ಬಂದ ಅಭಿಷೇಕ್ ಮತ್ತು ರಿಷಿ ಐಶ್ವರ್ಯ ವಾಕ್ ಮಾಡುವಲ್ಲಿ ಬಂದರು. ಐಶ್ವರ್ಯಳನ್ನು ನೋಡಿದ ರಿಷಿ ಹಾಯ್ ಅಂತ ಹೇಳಿದನು. ಅವನನ್ನು ನೋಡಿದ ಅವಳು ಒಂದು ಕ್ಷಣ ಮಂತ್ರಮುಗ್ಧಳಾಗಿ ನಂತರ ಹಾಯ್ ಅಂದಳು. ಪದೇ ಪದೇ ಅವನ ಗಡ್ಡ ಮೀಸೆಯನ್ನೇ ನೋಡತೊಡಗಿದಳು. ರಿಷಿ ಕೂಡ ಇದನ್ನು ಗಮನಿಸಿದ್ದನು. ಆದರೂ ಏನೂ ಗೊತ್ತಿಲ್ಲದವನಂತೆ ನಟನೆ ಮಾಡಿ ಅವಳ ಜೊತೆ ಮಾತನಾಡತೊಡಗಿದನು. ಇವರಿಬ್ಬರು ಮಾತನಾಡುವುದನ್ನು ನೋಡಿ ಅಬಿಗೆ ತನ್ನ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡಲಾಗದೆ ಅವಳ ಜೊತೆ ಮಾತನಾಡಲು ಮುಂದಾದನು. ಅವಳು ಅವನ ಕಡೆ ನೋಡುತ್ತಾನೆ ಇರಲಿಲ್ಲ. ಇವನೇ ಅವಳ ಕಡೆ ನೋಡಿ ಹಾಯ್ ಅಂದನು. ಅಬಿ ಹಾಯ್ ಅಂದಿದ್ದನ್ನು ನೋಡಿ ಐಶ್ವರ್ಯ ಅವನ ಕಡೆ ನೋಡಿ ಮುಖ ಗಂಟಿಕ್ಕಿಕೊಂಡು ಹಾಯ್ ಅಂದಳು. ನನ್ನನ್ನು ಚೂಟ್ ಮೆಣಸಿನ್ಕಾಯಿ ಅಂತೆ ಅಲ್ವಾ, ನೀನನ್ನು ಹೇಗೆ ಸತಾಯಿಸ್ತೀನಿ ನೋಡು. ನನ್ನ ಜೊತೆನೇ ಜಗಳ ಮಾಡಿ ಈಗ ನಮ್ಮ ಜೊತೆನೇ ವಾಕಿಂಗ್ಗೆ ಬಂದಿದ್ಯಾ. ನೀನು ದುಡ್ಡಿನ ಸೊಕ್ಕನ್ನು ನಾನು ಹೇಗೆ ಮುರಿದು ಹಾಕ್ತೀನಿ ನೋಡ್ತಾ ಇರು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಐಶ್ವರ್ಯ ರಿಷಿ ಜೊತೆ ಮಾತು ಮುಂದುವರಿಸಿದಳು. ಐಶ್ವರ್ಯ ಅವನನ್ನು ಅವಾಯ್ಡ್ ಮಾಡಿದ್ದರಿಂದ ಅವನಿಗೆ ಇರಿಸು ಮುರಿಸಾಗತೊಡಗಿತು. ಅದನ್ನು ಯಾರ ಮುಂದೆನೂ ತೋರ್ಪಡಿಸಿಕೊಳ್ಳದೆ ಪಕ್ಕದಲ್ಲಿ ವಾಕ್ ಮಾಡುತ್ತಿದ್ದ ಚಿತ್ರಾಳನ್ನು ಮಾತನಾಡಿಸತೊಡಗಿದನು. ಹಾಯ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ಚಿತ್ರ, ನಿಮ್ಮ ಹೆಸರು? ಅಭಿಷೇಕ್. ಎಲ್ಲರೂ ನನ್ನನ್ನು ಅಭಿ ಅಂತ ಕರೀತಾರೆ, ನೀವು ಕೂಡ ನನ್ನನ್ನು ಅಭಿ ಅಂತ ಕರೀಬಹುದು. ಓಕೆ ಅಭಿಷೇಕ್, ಇನ್ನು ಮುಂದೆ ನಾನು ನಿಮ್ಮನ್ನು ಅಭಿ ಅಂತಾನೆ ಕರೀತೀನಿ. ಅಂದ ಹಾಗೆ ನೀವೇನಿರಲಿ, 2 ವಾರದ ಹಿಂದೆ ನಿಮ್ಮನ್ನು ನೋಡಿದ್ದು. ನಾನು ಯಾವತ್ತೂ ನಿಮ್ಮನ್ನು ಈ ಪಾರ್ಕಲ್ಲಿ ನೋಡೇ ಇಲ್ಲ. ಹೊಸದಾಗಿ ಪಾರ್ಕಿಗೆ ವಾಕ್ ಮಾಡಕ್ಕೆ ಬರ್ತಾ ಇದ್ದೀರಾ? ಹೌದು, ನಾವು ಯಾವತ್ತೂ ಈ ಪಾರ್ಕಿಗೆ ಬಂದವರೆಲ್ಲ. ಅವತ್ತು ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಕರೆದುಕೊಂಡು ಬಂದಿದ್ರು, ಅದಕ್ಕೆ ಬಂದಿದ್ದು. ಅವ್ನು ನನ್ನ ಗೆಳೆಯ ರಿಷಿ ಅಂತ. ಅವನಿಗೆ ಮಾರ್ನಿಂಗ್ ವಾಕ್ ಮಾಡಬೇಕಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ನಾನು ಅವನ ಜೊತೆ ಬಂದಿರೋದು ಅಂತ ಸುಳ್ಳು ಹೇಳಿದನು. ಏನಾಗಿದೆ ನಿಮ್ಮ ಫ್ರೆಂಡಿಗೆ? ಅವನಿಗೇನು ಆಗಿಲ್ಲ, ಸ್ವಲ್ಪ ದಪ್ಪ ಇದ್ದಾನಲ್ವಾ, ಅದಕ್ಕೆ ವಾಕ್ ಮಾಡಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಅವರೆಲ್ಲ ಎಷ್ಟೊಂದು ದಪ್ಪ ಇದ್ದಾರೆ, ನಾರ್ಮಲ್ ಆಗಿದ್ದಾರಲ್ವಾ. ಅದು ನಮಗೆ ಹಾಗೆ ಕಾಣಿಸುತ್ತೆ, ಒಳಗೆ ಕೊಲೆಸ್ಟ್ರಾಲ್ ಇರುತ್ತೆ ಅಲ್ವಾ, ಅದನ್ನು ಕರಗಿಸಲು ವಾಕ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಮತ್ತೆ ಸುಳ್ಳು ಹೇಳಿದನು. ಚಿತ್ರ ಅವನ ಮಾತನ್ನು ನಂಬಿಬಿಟ್ಟಳು. ಅವಳಿಗೆ ಅಭಿ ತುಂಬಾ ಇಷ್ಟವಾಗತೊಡಗಿದನು. ಒಮ್ಮೆ ಅವನನ್ನು ದುರುಗುಟ್ಟಿ ನೋಡಿದಳು. ಏನು ಹೈಟ್ ಇದ್ದಾನೆ, ಮೋಸ್ಟ್ಲಿ 6 ಅಡಿ ಇರಬೇಕು. ಒಳ್ಳೆ ಚಾಕ್ಲೇಟ್ ಹೀರೋ ಥರ ಇದ್ದಾನೆ. ಇವನಿಗೂ ಐಶಿಗೂ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಇವನು ಅಭಿಷೇಕ್, ಅವಳು ಐಶ್ವರ್ಯ, ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿದ್ರೆ ಅಮಿತಾಬ್ ಬಚ್ಚನ್ ಜಯ ಬಚ್ಚನ್ ಜೋಡಿ ಥರನೇ ಕಾಣಿಸುತ್ತೆ. ದೇವ್ರೆ, ಹೇಗಾದ್ರೂ ಮಾಡಿ ಇವರಿಬ್ಬರು ಜೋಡಿ ಮಾಡಿಸಪ್ಪ ಅಂತ ಮನಸ್ಸಿನಲ್ಲೇ ದೇವರ ಮೊರೆ ಹೋದಳು. ಅಂದಹಾಗೆ ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ, ನಿಮ್ಮ ಕತ್ತಲ್ಲಿ ತಾಳಿ ಇದೆ, ಹಾಗಾಗಿ ನಿಮಗೆ ಮದುವೆ ಆಗಿರುತ್ತೆ ಬಿಡಿ, ನಾನು ಕೇಳುವ ಅವಶ್ಯಕತೆ ಇಲ್ಲ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳಾ? ಮುಂಚೆ ಒಬ್ಳು ಇದ್ಲು, ಆದರೆ ಅವಳು ದುಡ್ಡಿನಿಂದ ಹೋಗಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಯಾಕೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಯಾಕೆ ಇನ್ನು ಮದುವೆ ಆಗಿಲ್ಲ ಅಂತ ಕ್ಯೂರಿಯಾಸಿಟಿ ಅಷ್ಟೇ. ಮನೇಲಿ ನಿಮ್ಮ ಮದುವೆ ಬಗ್ಗೆ ಯೋಚಿಸ್ತಿಲ್ವಾ? ಒಂದ್ಸಲ ಮೋಸ ಹೋಗಿದ್ದೀನಿ ಅಲ್ವಾ, ಇನ್ನೊಂದ್ಸಲ ಮೋಸ ಹೋಗ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಯಾರಾದರೂ ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆ ಆಗ್ತೀನಿ. ನೀವು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮ್ಗೆ ಖಂಡಿತ ಒಳ್ಳೆ ಹುಡುಗಿನ ಸಿಗ್ತಾಳೆ. ಈಗಿನ ಕಾಲದ ಹುಡುಗಿಗೆ ಹುಡುಗ ಹ್ಯಾಂಡ್ಸಮ್ ಆಗಿರೋದು ಬೇಕಾಗಿಲ್ಲ, ಅವ್ರಿಗೆ ಬರೀ ಹುಡುಗನ ದುಡ್ಡು ಬೇಕು. ದುಡ್ಡಿದ್ರೆ ಎಂಥ ಕುರುಪೇನು ಬೇಕಾದ್ರೂ ಮದುವೆ ಆಗ್ತಾರೆ. ಎಲ್ಲ ಹುಡುಗಿರ ಆ ಥರ ಇರಲ್ಲ ಬಿಡಿ. ಈಗ ನಮ್ಮ ಐಶಿನೇ ನೋಡಿ, ಅವಳಿಗೆ ದುಡ್ಡಿರೋನು ಕಂಡ್ರೆ ಆಗಲ್ಲ. ಅವಳಿಗೆ ಪ್ರೀತಿ ಮಾಡೋ ಹುಡುಗ ಬೇಕು, ಅಂಥವ್ರು ಸಿಕ್ಕರೆ ಮದುವೆ ಆಗ್ತೀನಿ ಅಂತ ಯಾವಾಗಲೂ ಹೇಳ್ತಾಳೆ. ಅಂದಾಗಿ ನಿಮ್ಗೆ ಯಾವ ಥರ ಹುಡುಗಿ ಇಷ್ಟ? ನನಗೆ ನನ್ನನ್ನು ಪ್ರೀತಿ ಮಾಡುವವರು ಬೇಕು, ದುಡ್ಡನ್ನು ಪ್ರೀತಿ ಮಾಡುವವರಲ್ಲ. ನನ್ನ ಹುಡುಗಿ ಕುಳ್ಳಗಿದ್ರೂ ಪರವಾಗಿಲ್ಲ, ಆದರೆ ಅವಳು ಅಪ್ಪಟ ಅಪರಂಜಿ ಆಗಿರಬೇಕು. ಮದ ಮಾಸರಿ ಅಂತ ಇರಲೇಬಾರ್ದು. ಅವಳು ಬಡವಳಾಗಿದ್ರೂ ಪರವಾಗಿಲ್ಲ, ಆದರೆ ಪ್ರೀತಿಯಲ್ಲಿ ಶ್ರೀಮಂತಳಾಗಿರ್ಬೇಕು.
ನನ್ನನ್ನು ತುಂಬ ಪ್ರೀತಿ ಮಾಡಬೇಕು. ನೀನಂದ್ರೆ ಪ್ರಾಣ, ನೀನಂದ್ರೆ ಉಸಿರು ಅಂತ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಹೊಟ್ಟೆಲಿ ಅವಳಲ್ಲಿ ಒಲವಿನ ಭಂಡಾರವೇ ಇರಬೇಕು ಅಂತ ಐಶ್ವರ್ಯಳ ಕಡೆ ನೋಡಿ ಹೇಳುತ್ತಿದ್ದನು. ಈ ಥರ ಯಾರಾದರೂ ಹುಡುಗಿ ಇದ್ರೆ ಹೇಳಿ, ನಾನು ಅವರನ್ನು ಮದುವೆ ಆಗ್ತೀನಿ. ಅವನ ಮಾತು ಕೇಳಿ ಚಿತ್ರಾಳ ಖುಷಿಗಂತೂ ಪಾರವೇ ಇರಲಿಲ್ಲ. ಐಶು ಏನು ಬಯಸ್ತಾ ಇದ್ದೋಳು, ಇವನು ಕೂಡ ಅದನ್ನೇ ಬಯಸ್ತಾ ಇದ್ದಾನೆ. ಇವರಿಬ್ರು ಮದುವೆ ಆದರೆ ಇವರಿಬ್ರು ಜೀವನ ಚೆನ್ನಾಗಿರುತ್ತೆ, ನನ್ನ ಐಶುಗೂ ಒಳ್ಳೇದಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಖುಷಿ ಪಡುತ್ತಾ, ಖಂಡಿತವಾಗ್ಲು ಆ ಥರ ಕ್ವಾಲಿಟಿ ಇರೋ ಹುಡುಗಿ ಸಿಕ್ಕರೆ ನಾನೇ ಮುಂದೇನಂತೆ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ಅಂದ ಹಾಗೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋದು? ಮೊನ್ನೆ ನೋಡಿದ್ರೆ ಅವಳನ್ನೇ ಕೊಂಡ್ಕೊಳ್ಳೋಷ್ಟು ದುಡ್ಡಿದೆ ಅಂತ ರೋಪ್ ಹಾಕ್ತಾ ಇದ್ರ, ಅದೆಲ್ಲ ನಿಜನಾ? ಸಾರಿ, ನಾನು ಅವತ್ತು ಆ ಥರ ಬಿಹೇವ್ ಮಾಡಬಾರ್ದಿತ್ತು. ನನ್ನ ಗೆಳೆಯನ ಬಾಯಿಲ್ಲ ಆ ಮಾತು ಬಂದು ಹೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೋಗ್ಲಿ ಬಿಡಿ, ಆಗಿದ್ದ ಆಗಿ ಹೋಯ್ತು. ಈಗ ಹೇಳಿ, ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋದು? ನಾನು ನನ್ನ ಗೆಳೆಯನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು. ಅವನು ರಿಷಿ, ನನ್ನ ಗೆಳೆಯ. ಅವನ ಆಫೀಸಲ್ಲಿ ನಾನು ಕೆಲಸ ಮಾಡೋದು. ಅವನು ಶ್ರೀಮಂತ, ನಾನು ಬಡವ. ಆದರೆ ಅವನು ನನ್ನನ್ನು ಯಾವತ್ತೂ ಬಡವ್ರ ಥರ ಟ್ರೀಟ್ ಮಾಡಿಲ್ಲ, ಅಷ್ಟು ಒಳ್ಳೆಯವನವನು. ನನ್ನ ಹತ್ರ ದುಡ್ಡಿಗೆ ಕೊರತೆ ಇರ್ಬೋದು, ಆದರೆ ನಾನು ಮದುವೆಗೂ ಹುಡುಗಿಯನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ತೇನೆ. ಇವನು ಐಶುಗೆ ತಕ್ಕ ಹುಡುಗ. ಐಶು ಹೇಳಿರೋ ಎಲ್ಲ ಕ್ವಾಲಿಟಿ ಇವನಿಗೆ ಇದೆ. ಈ ವಿಷಯ ನಾನು ಐಶು ಹತ್ರ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಆದರೆ ಐಶು ಹೇಳಿರೋಗೆ ಇವನಿಗೆ ಗಡ್ಡ ಮಿಸಿನೇ ಇಲ್ಲ. ಎಲ್ಲ ಕ್ವಾಲಿಟಿ ಇದ್ದಿದ್ದೇ ಇಲ್ಲ ಅಂತ ಐಶುವನ್ನು ರಿಜೆಕ್ಟ್ ಮಾಡಿದ್ರೆ ಕಷ್ಟ. ಗಡ್ಡ ಮಿಸಿ ಇಲ್ದಿದ್ರೆ ಏನಂತೆ, ಒಳ್ಳೆ ಚಾಕ್ಲೇಟ್ ಹೀರೋ ಥರ ಇದ್ದಾನೆ. ಹೇಗಾದ್ರೂ ಮಾಡಿ ಇವನ ಜೊತೆನೆ ಐಶು ಮದುವೆ ಆಗುವಂತೆ ಮಾಡಬೇಕು. ಇವನು ಮಾತಾಡೋದು ನೋಡಿದ್ರೆ ಹುಡುಗಿರಿಗೆ ತುಂಬ ರೆಸ್ಪೆಕ್ಟ್ ಕೊಡುವ ಹಾಗಿದೆ. ಅದೇನೇ ಆಗಲಿ, ಇವನೇ ಐಶ್ವರ್ಯಳ ಗಂಡ ಆಗುವವನು. ಇವನ ಜೊತೆ ಐಶ್ವರ್ಯಳ ಮದುವೆ ನಾನು ಮಾಡಿಸ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವಳು ಒಮ್ಮೆ ಐಶ್ವರ್ಯಳ ಕಡೆ ನೋಡಿದಳು. ಅವಳು ರಿಷಿಯ ಜೊತೆ ಮಾತಾಡ್ತಾ ಇರೋದು ಚಿತ್ರಾಳಿಗೆ ಒಂಚೂರು ಇಷ್ಟವಾಗಲಿಲ್ಲ. ಇವಳು ಯಾಕೆ ಅವನ ಜೊತೆ ಮಾತಾಡ್ತಾ ಪಾಪ್ ಮಾಡ್ತಾ ಇದ್ದಾಳೆ? ಅವನು ನೋಡಿದ್ರೆ ಒಳ್ಳೆಯವ್ರ ಥರ ಫೀಲಿಂಗ್ಸ್ ಬರ್ತಾ ಇಲ್ಲ. ಇವನೇ ಅಲ್ವಾ ಅವಳನ್ನು ಕೊಂಡುಕೊಳ್ಳುವಷ್ಟು ದುಡ್ಡಿದೆ ಅಂತ ಹೇಳಿದ್ದು. ಅವನ ಮಾತಲ್ಲಿ ಗೊತ್ತಾಗುತ್ತೆ ಅವನು ಎಂಥವನಂತ. ಐಶ್ವರ್ಯ ಹೇಳಿದ ಕೆಲವು ಕ್ವಾಲಿಟೀಸ್ಗಳು ಅವನ ಹತ್ರ ಕೂಡ ಇದೆ. ಟ್ರಿಮ್ ಆಗಿ ಗಡ್ಡ ಮೀಸಿ ಬಿಟ್ಟಿದ್ದಾನೆ, ಜಾಸ್ತಿ ಹೈಟ್ ಇಲ್ಲ. ಅಂದರೆ ಐಶ್ವರ್ಯಗಳಿಗಿಂತ ಸ್ವಲ್ಪ ಹೈಟ್ ಇದ್ದಾನೆ. ಮೋಸ್ಟ್ಲಿ 5.6 ಇರ್ಬೋದು. ಐಶ್ವರ್ಯ ಮೊದಲೇ ಗಡ್ಡ ಮೀಸೆ ಅಂದರೆ ಇಷ್ಟ. ಅವನ ಗಡ್ಡ ಮೀಸೆ ನೋಡಿ ಅವನೇನೇ ಇಷ್ಟಪಟ್ಟರೆ ಕಷ್ಟ. ಅವನ ಹತ್ರ ಕಂಪ್ನಿ ದುಡ್ಡು ಎಲ್ಲ ಇರ್ಬೋದು, ಆದರೆ ಅವನ ಐಶ್ವರ್ಯಗೆ ಒಂಚೂರು ಸೂಟ್ ಆಗಲ್ಲ. ನನ್ನ 6th ಸೆನ್ಸ್ ಯಾಕೋ ಅವ್ನು ಸರಿ ಇಲ್ಲ ಅಂತ ಹೇಳ್ತಾ ಇದೆ. ಐಶು ಅವನ ಜೊತೆ ಇರೋದಾಗಿ ನಾನು ನೋಡ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಇತ್ತ ಐಶ್ವರ್ಯ ಮತ್ತು ರಿಷಿ ಮಾತನಾಡುತ್ತಾ ಇವರಿಗಿಂತ ಸ್ವಲ್ಪ ಮುಂದೆ ಸಾಗಿದ್ದರು. ಐಶ್ವರ್ಯ ಅವನ ಗಡ್ಡ ಮಿಸೆಯನ್ನೇ ನೋಡುತ್ತಾ, ಮೊನ್ನೆ ನೀವನ್ನು ನೋಡಿದ ಕ್ಲೀನ್ ಶೇವ್ ಮಾಡ್ಕೊಂಡಿದ್ರಲ್ವಾ, ಆದರೆ ಈಗ ಗಡ್ಡ ಮೀಸೆ ಬಿಟ್ಟು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ನನ್ನ ಗಡ್ಡ ಮೀಸೆ ಅಂದರೆ ತುಂಬಾ ಇಷ್ಟ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನೀವು ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದೀರ ಅಂತ ಅವನು ಹೇಳುತ್ತಾ ತಾನು ಮಾಡಲು ಬಂದಿದ್ದ ಕೆಲಸವನ್ನೇ ಮರೆತಿದ್ದನು. ನಿಮ್ಮನ್ನು ಮೊದಲ ಸಲ ನೋಡಿದಾಗ ನನಗೆ ತುಂಬಾ ಸಿಟ್ಟು ಬಂದಿತ್ತು. ಆದರೆ ಈಗ ನಿಮ್ಮ ಜೊತೆ ಮಾತನಾಡಿದಾಗ ನೀವು ಒಳ್ಳೆಯವರು ಅಂತ ಅನ್ನಿಸ್ತಾ ಇದೆ. ಅನ್ನಿಸೋದೇನು, ನೀವು ಒಳ್ಳೆಯವರು ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ಅಂದಹಾಗೆ ನೀವು ಏನು ಮಾಡ್ತಾ ಇರೋದು? ನಮ್ಮದೇ ಓನ್ ಕಂಪ್ನಿ ಇದೆ, ನಾನೇ ಆ ಕಂಪ್ನಿಯ ಬಾಸ್. ಓ ಹೌದಾ? ನಿಮ್ಮನ್ನು ನೋಡಿದ್ರೆ ನೀವು ಕಂಪ್ನಿ ಬಾಸ್ ಥರನೇ ಕಾಣಿಸ್ತಾ ಇಲ್ಲ. ನಿಮ್ಮ ಜೊತೆ ಇದ್ದಾರಲ್ವಾ, ಅವ್ರು ಯಾರು? ಅವ್ರನ್ನ ನೋಡ್ಬಿಟ್ಟು ನಾನು ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಓ ಅವನಾ? ಅವ್ನು ನನ್ನ ಗೆಳೆಯ. ಅವ್ನು ನನ್ನ ಆಫೀಸಲ್ಲಿ ಕೆಲಸ ಮಾಡೋದು.
ಅವನು ಹಾಗೆ, ಅವನು ನೋಡಿದ್ರೆ ಎಲ್ಲರೂ ಅವನೇ ಕಂಪ್ನಿ ಬಾಸ್ ಅಂತ ಅಂದ್ಕೊಳ್ತಾರೆ. ಆದರೆ ಅವನು ಕಂಪ್ನಿ ಬಾಸ್ ಅಲ್ಲ, ಬರೀ ಎಂಪ್ಲಾಯಿ. ಬಾಸ್ ಏನಿದ್ರೆ ನಾನೇ. ಅವನು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋದಷ್ಟೇ. ಕೆಲಸದ ವಿಷಯದಲ್ಲಿ ನಿಮ್ಗೆ ಏನಾದರೂ ನನ್ನಿಂದ ಹೆಲ್ಪ್ ಬೇಕಾದರೂ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸದ್ಯಕ್ಕೆ ಏನು ಹೆಲ್ಪ್ ಬೇಕಿಲ್ಲ. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನೇ ನಿಮಗೆ ಹೇಳ್ತೀನಿ. ನಿಮ್ಮ ಫ್ರೆಂಡಿಗೆ ಯಾರೂ ಇಲ್ವಾ? ಅವನ ಅಪ್ಪ ಇದ್ದಾರೆ. ಅಮ್ಮ ಅವ್ನು ಚಿಕ್ಕವನಿದ್ದಾಗಲೇ ತೀರಿ ಹೋಗಿದ್ರು. ಅವಾಗಿಂದ ನಾವೇ ಅವರನ್ನು ನೋಡ್ಕೊಳ್ತಾ ಇರೋದು. ಓ, ದಟ್ಸ್ ಗ್ರೇಟ್. ನೀವು ತುಂಬ ಒಳ್ಳೆಯವರು. ಈಗಿನ ಕಾಲದಲ್ಲಿ ಯಾರಿಗೂ ಆಗಲ್ಲ. ಅಂಥದ್ರಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದರೆ ಅದು ಮೆಚ್ಚುವ ಕೆಲಸನೇ. ಅವ್ರ ಹೆಸರು ಗೊತ್ತಾಗಿಲ್ಲ. ಅವನ ಹೆಸರು ಅಭಿಷೇಕ್. ಎಲ್ಲರೂ ಅವನನ್ನು ಅಭಿ ಅಂತಾನೆ ಕರೆಯೋದು. ಅಭಿಷೇಕ್ ಅಂತ ಯಾರು ಕರೆಯಲ್ಲ. ಅಭಿ ಹೆಸರು ಚೆನ್ನಾಗಿದೆ, ಆದರೆ ಅವ್ರು ಮಾತಾಡೋ ನನಗೆ ಒಂಚೂರು ಇಷ್ಟ ಆಗಲ್ಲ. ನನ್ನನ್ನೇ ಚೂಟ್ ಮೆಣಸಿನ್ಕಾಯಿ ಅಂತಾರೆ. ನಾನು ಅಷ್ಟೊಂದು ಜೋರಿದ್ದೀನ, ನೀವೇ ಹೇಳಿ. ಇಲ್ಲಪ್ಪ, ನೀವು ತುಂಬ ಒಳ್ಳೆಯವರು. ನೀವು ಒಳ್ಳೆಯವರಾಗಿರೋದಕ್ಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇರೋದು. ಅವನು ಹಾಗೇನೆ, ಹೆಣ್ಮಕ್ಳನ್ನ ಗೋಳು ಹೊಯ್ಕೊಳ್ಳೋದೇನೋ ಉಂಟು, ಒಂಥರ ಖುಷಿ. ಆದರೂ ಅವನು ಒಳ್ಳೆಯವನೇ. ನೀವು ಅವನ ಬಗ್ಗೆ ವರಿ ಮಾಡ್ಕೋಬೇಡಿ, ನಾನಿದ್ದೀನಿ ಅಲ್ವಾ, ನಾನು ಅವನನ್ನು ಸರಿ ಮಾಡ್ತೀನಿ ಅಂತ ಹೇಳುತ್ತಾ ತುಂಬಾ ಹೊತ್ತು ಅವಳ ಜೊತೆ ಮಾತನಾಡುತ್ತಾ ವಾಕ್ ಮಾಡತೊಡಗಿದನು. ಕತೆ ಮುಂದುವರಿಯುವುದು. ಐಶ್ವರ್ಯ ಯಾರನ್ನು ಇಷ್ಟಪಡುತ್ತಾಳ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.